ಹೊಂಟಿ ವಿಜಯಪುರಿಗೆ ಹೊಂಟಿ ಅಜ್ಜಿ ಕಡೆ ಹೊಂಟಿ ವಿಜಯಪುರಿಗೆ. ಕೂಡ ಆಪಚ್ಚೆ ಇವತ್ತು ನಾನು ಈ ಥರ ರೆಡಿ ಆಗೀನಿ. ನಮ್ಮ ಮಮ್ಮಿ ಮನ್ಯಾಗ ವರಲಕ್ಷ್ಮಿ ಪೂಜೆ ಮಾಡ್ಯಾರ. ಸೊ ನಾನು ಈ ಥರ ರೆಡಿ ಆಗೀನಿ. ದೇವ್ರನ್ನೆಲ್ಲ ನಾನೇ ರೆಡಿ ಮಾಡೀನಿ. ಈಗ ಈ ಥರ ರೆಡಿ ಮಾಡೀನಿ ದೇವ್ರನ್ನ. ಈ ಥರ ರೆಡಿ ಮಾಡೀನಿ. ನಾನು ಈ ಥರ ರೆಡಿ ಆಗೀನಿ. ವೆಯ್ಟ್ ಸೊ ಇದು ನಾ ರೆಡಿ ಆಗೀನಿ. ಈ ಥರ ನಮ್ಮ ದೇವಿನ ಈ ಥರ ರೆಡಿ ಮಾಡೀನಿ. ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕು. ಎಲ್ಲ ಪೂಜೆದು ನಾನೇ ಬಂದು ರೆಡಿ ಮಾಡೀನಿ. ನಮ್ಮ ಮಮ್ಮಿ ಒಟ್ಟು ಅಡುಗೆ ಮಾಡಿದರು, ನಾನು ಪೂಜೆ ರೆಡಿ ಮಾಡೀನಿ. ಆಯ್ತು, ಇವಾಗ ಪೂಜೆ ಮಾಡಬೇಕು. ಎಲ್ಲ ಹಚ್ಚೈತಿ. ಮತ್ತೆ ತನಕ ಇನ್ನೊಬ್ರು ಬರಬೇಕು, ಅದ್ರ ಸಂಬಂಧ ವೆಯ್ಟ್ ಮಾಡಾಕತ್ತೀನಿ. ಪಾಪ ಅವ್ರೇನೋ ಸ್ವಲ್ಪ ಬ್ಯುಸಿ ಅದಾರಂತ, ಹಿಂಗಾಗಿನ ಬಂದಿಲ್ಲ. ಅದ್ರ ಸಂಬಂಧ ವೆಯ್ಟ್ ಮಾಡತ್ತೀವಿ. ಈಗ ಎಲ್ಲ ಆಲ್ಮೋಸ್ಟ್ ಪೂಜೆದೆಲ್ಲ ರೆಡಿ ಆಗೈತಿ. ಅವ್ರು ಬಂದ್ಮೇಲೆ ಕಾಯಿ ಒಡೆದು ಪೂಜೆ ಮಾಡಬೇಕು. ಸೊ ನಾವು ಈ ಥರ ರೆಡಿ ಆಗೀವಿ. ನಮ್ಮ ದೇವಿ ಈ ಥರ ರೆಡಿ ಆಗ್ಯಾರ. ಅವರು ರೆಡ್ ಕಲರ್ ಸ್ಯಾರಿ ಉಟ್ಕೊಂಡಾರ, ನಾನು ರೆಡ್ ಕಲರ್ ಸ್ಯಾರಿ ಉಟ್ಕೊಂಡೆ. ರಂಗೋಲಿ ಒಂದು ಹಾಕ್ಬಿಡ್ತೀನಿ ಇವಾಗ. ನಮ್ಮ ದೇವಿ ಈ ಥರ ರೆಡಿ ಆಗ್ಯಾರ ನೋಡ್ರಿ. ನಮ್ಮ ಮಮ್ಮಿ ಮನೆಗಿನ ವರಮಹಾಲಕ್ಷ್ಮಿ ದೇವಿ ಇವರು. ನೋಡ್ರಿ, ನಮ್ಮ ಮಮ್ಮಿ ಮನೆಯಿಂದ ವರಮಹಾಲಕ್ಷ್ಮಿ ದೇವಿ ಪೂಜೆ ಇದು. ಈ ಥರ ರೆಡಿ ಆಗ್ಯಾರ ದೇವಿ ಅಮ್ಮನವರು. ಹೇಗಿದೆ ರಂಗೋಲಿ? ನಾನು ತೆಗ್ದಿರೋ ರಂಗೋಲಿ ಸೂಪರಾ? ಸೊ ನಮ್ಮದು ಈ ಥರ ರಂಗೋಲಿ ಫೈನಲ್ ಆಯ್ತು ಇವಾಗ. ನೋಡಿರಿ, ಈ ಥರ ರಂಗೋಲಿ ಅಮ್ಮನವರು ಈ ಥರ ರೆಡಿ ಆಗ್ಯಾರ. ಈ ಥರ ರಂಗೋಲಿ ಆಗೈತಿ. ಎಲ್ಲ ರೆಡಿ ಆಗೈತಿ. ನಮ್ಮ ಮಮ್ಮಿ ಅಷ್ಟು ಅಡುಗೆ ಮಾಡ್ಯಾರ. ನಾನು ಊರಿಂದ ಬಂದು ಎಲ್ಲ ರೆಡಿ ಮಾಡಿದೆ ಪೂಜೆದು. ನಮ್ಮ ಮಮ್ಮಿ ಅಷ್ಟು ಅಡುಗೆ ರೆಡಿ ಮಾಡಿದರು. ನಾನು ಪಂಕುನ ಅವ್ರ ಪಪ್ಪನ ಸ್ಕೂಲಿಗೆ ಕಳಿಸಿ ಅವರಿಗೆಲ್ಲ ಲಂಚ್ ಬಾಕ್ಸ್ ರೆಡಿ ಮಾಡಿ ಟಿಫನ್ ಮಾಡಿ ಬರೋದ್ರಾಗೆ ನಂದು ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೆ ಲೇಟ್ ಆಗಿತ್ತು. ಅದಕ್ಕೆ ಮಮ್ಮಿ ಒಬ್ಬರೇ ಆಗ್ಯಾರ. ಇವಾಗ ನಮ್ಮ ಅಶ್ವಿನಿನೂ ಇಲ್ಲ, ಇವಾಗ ಆಕಿನೂ ಡೆಲಿವರಿ ಆಗೈತಲ್ಲ. ಸೊ ಅವ್ರ ಮಮ್ಮಿ ಮನೆಗೆ ಹೋಗ್ಯಾಳ. ಅದಕ್ಕೆ ಮಮ್ಮಿ ಒಬ್ಬರೇ ಆಗ್ಯಾರ. ಮಮ್ಮಿ ತಮ್ಮ ಪಪ್ಪ 3 ಜನ ಕೂಡಿ ಮನೆ ಎಲ್ಲ ಮಾರ್ನಿಂಗಿಂದ ಮಾಡ್ಯಾರ. ನಾನು ಇವಾಗ ಬಂದು ಪೂಜೆದೆಲ್ಲ ರೆಡಿ ಮಾಡೀನಿ. ಆಯಿತು, ಇವಾಗ ಇನ್ನೊಬ್ರು ಮುತ್ತೆ ತನಕ ಬರಬೇಕು. ಅವ್ರು ಬಂದಾದ್ಮೇಲೆ ಪೂಜೆ ಮುಗಿತೈತಿ. ನಾನು ಪೃಥ್ವಿಗೆ ಮಲ್ಸೀನಿ. ಮತ್ತು ಅವನ ಮುತ್ತೆ ತನಕ ಕೂತಾಗ ಮತ್ತು ಬರ್ತಾನ ಅಂಥೇಳಿ ಅದ್ರ ಸಂಬಂಧ ಅವನಿಗೆ ಈಗ ಮಲಗಿಸಿ ಎಲ್ಲ ಅಡುಗೆ ಎಲ್ಲ ಮಾಡ್ಯಾರ ಮಮ್ಮಿ. ಈಗ ಪೂಜೆ ಮಾಡಿ ಊಟ ಮಾಡಬೇಕು. ಇನ್ನೊಬ್ರು ಬರೋ ಸಂಬಂಧ ವೆಯ್ಟ್ ಮಾಡತ್ತೀವಿ. ಅವ್ರು ಬಂದಮೇಲೆ ಮಮ್ಮಿ ಮುತ್ತೆ ತನಕ ಮಾಡಿ ಪೂಜೆ ಮಾಡಿ ಹೋಗ್ಬಿಡ್ತೀನಿ. ನಾನು ವಾಪಸ್ ಹೋಗಬೇಕು ಊರಿಗೆ. ಎಷ್ಟೊತ್ತಿದ್ರು ಮತ್ತು ನಾಳೆ ಸ್ಯಾಟರ್ಡೇ ಮಾರ್ನಿಂಗ್ ಸ್ಕೂಲ್ ಅವ್ರದ್ದು ಹೋಗ್ಬೇಕು, ಪಂಕು ಹೋಗಬೇಕು.
ಎಲ್ಲ ಕೆಲಸ ಅದಾವ ಅಂಥೇಳಿ ಅದ್ರ ಸಂಬಂಧ ಜಲ್ದಿ ಮುಗಿಸ್ಕೊಂಡ್ರೆ ಆಯ್ತು ಅಂಥೇಳಿ ಇವತ್ತು ಯಾರೂ ಇರಲಿಲ್ಲ ಮಮ್ಮಿ ಹತ್ರ ಬರೋರು. ಅದ್ರ ಸಂಬಂಧ ನಾನೇ ಬಂದೆ. ಒಬ್ಬಾಕಿ ಡ್ಯೂಟಿ ಒಳಗೆ ಇರ್ತಾಳೆ, ಒಬ್ಬಾಕಿ ಸ್ವಲ್ಪ ಊರಿಂದ ಬರೋದು ಲೇಟ್ ಆಗುತ್ತೆ ಅಂದ್ಲು. ಅದ್ರ ಸಂಬಂಧ ನಾನೇ ಬಂದೆ. ಎಲ್ಲ ಪೂಜೆದೆಲ್ಲ ರೆಡಿ ಆಗೈತೆ. ಇವಾಗ ಆಯಿತು ಊಟ ಮಾಡೋದು, ಪೂಜೆ ಮಾಡೋದು, ಊಟ ಮಾಡೋದು, ರೈಟ್ ಊರಿಗೆ ಹೋಗ್ಬಿಡೋದು ವಾಪಸ್. ಓಕೆ, ನಾನು ಈ ಥರ ರೆಡಿ ಆಗೀನಿ. ನಮ್ಗೆ ಪೂಜೆ ಗೀಜೆ ಅಂದ್ರೆ ಭಾರಿ ಇಷ್ಟ, ಖುಷಿ ಆಗ್ತೈತಿ. ಅದ್ರ ಸಂಬಂಧ ಪೂಜೆ ಮಾಡೋದಂದ್ರೆ ಭಾರಿ ಖುಷಿ ನಮಗೆ. ಅದಕ್ಕೆ ರೆಡಿ ಆಗೀವಿ. ಪೂಜೆ ಮಾಡೋ ಸಂಬಂಧ ವರಮಹಾಲಕ್ಷ್ಮಿ ನಮ್ಮ ಮಮ್ಮಿ ಇದು ನಮ್ಮ ಕಡೆ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಒಂದೇ ದಿನ ಮಾಡೋಂಗಿಲ್ಲ. ಸಂಪತ್ ಶುಕ್ರವಾರ ಅಂಥೇಳಿ 4 ವಾರ 5 ವಾರ ಎಷ್ಟು ಶ್ರಾವಣ ಮಾಸದೊಳಗೆ ಎಷ್ಟು ಶುಕ್ರವಾರ ಬರ್ತಾವಲ್ಲ ಅಷ್ಟು ಪೂಜೆ ಮಾಡ್ತಾರೆ ನಮ್ಮ ಮಮ್ಮಿಯವರು. ಈಗೀಗ ರೀಸೆಂಟಾಗಿ ಅಂದ್ರೆ ಇನ್ಮೇಲೆ ಅಂದ್ರೆ 2ನೇ ಶುಕ್ರವಾರ ಮಾಡಿಬಿಡ್ತಾರೆ. ಅಂದ್ರೆ ಮುದ್ದೆ ತನಕ ಮಾಡೋದದು 2ನೇ ಶುಕ್ರವಾರ ಮಾಡ್ತಾರೆ. ಮತ್ತು 3ನೇ ಶುಕ್ರವಾರ 4ನೇ ಶುಕ್ರವಾರನೂ ಪೂಜೆ ಮಾಡ್ತಾರೆ. ಬಟ್ ಅದು ಮನೆಯೊಳಗೆ ಅಷ್ಟೇ ಒಳಗೆ ಮಾಡಿ ಮುಗಿಸ್ಬಿಡ್ತಾರೆ. ಬಟ್ ಮುದ್ದೆ ತನಕ ಅದು ಮಾಡೋದು ನಮ್ಮ ಕಡೆ ಎಲ್ಲ 4ನೇ ಶುಕ್ರವಾರ ಮಾಡ್ತಾರೆ. ಆಲ್ಮೋಸ್ಟ್ ಜಾಸ್ತಿ ಜನ 4ನೇ ಶುಕ್ರವಾರ ಇಲ್ಲ 5ನೇ ಶುಕ್ರವಾರ ಮಾಡ್ತಾರೆ. ಅಂದ್ರೆ ಕೊನೆ ಶುಕ್ರವಾರ, ಶ್ರಾವಣದ್ದು ಕೊನೆ ಶುಕ್ರವಾರ ಮಾಡ್ತಾರೆ. ಬಟ್ ಇವಾಗ ಕೆಲವೊಬ್ರು ಸಂಪತ್ ಶುಕ್ರವಾರ ಅಂಥೇಳಿ 2ನೇ ವಾರ ಕೆಲವೊಬ್ರು ಮಾಡ್ತಾರೆ. ನಮ್ಮ ಮಮ್ಮಿನೂ ಈಗೀಗ ಒಂದು 3-4 ವರ್ಷ ಆಯಿತು 2ನೇ ಶುಕ್ರವಾರ ಮಾಡಿಬಿಡ್ತಾರೆ. ಮೊದಲೆಲ್ಲ 5ನೇ ಶುಕ್ರವಾರ ಮಾಡ್ತಿದ್ಲು, 5 ಅಥವಾ 4ನೇ ಶುಕ್ರವಾರ, ಬಟ್ ಕೊನೆ ಶುಕ್ರವಾರ, ಶ್ರಾವಣ ಕೊನೆ ಶುಕ್ರವಾರ ಮಾಡ್ತಿದ್ರು. ಬಟ್ ಇವಾಗ ಒಂದು 3-4 ವರ್ಷ ಆಯಿತು 2ನೇ ಶುಕ್ರವಾರ ಮಾಡಿ. ಅಂದರೆ ಟೈಮ್ ಸಿಗಾಕತ್ತಿಲ್ಲ 4ನೇ ಶುಕ್ರವಾರ 5ನೇ ಶುಕ್ರವಾರಿಗೆ. ಅಂದ್ರೆ ಒಮ್ಮೊಮ್ಮೆ ಏನಾದರೂ ಇದು ಬಂದುಬಿಡ್ತಾವೆ, ಹಿಂಗಾಗಿ ಅದ್ರ ಸಂಬಂಧ ಬೇಡ ಅಂತ 2ನೇ ಶುಕ್ರವಾರ ಮುಗಿಸ್ಬಿಡ್ತಾರೆ ನಮ್ಮ ಮಮ್ಮಿಯರು. ಮುದ್ದೆ ತನಕ ಮಾಡಿ ಮತ್ತು 3ನೇ ಶುಕ್ರವಾರ 4ನೇ ಶುಕ್ರವಾರ 5ನೇ ಶುಕ್ರವಾರ ಏನೇ ಬಂದ್ರೂ ಜಗಲಿ ಒಳಗೇ ಪೂಜೆ ಮಾಡಿಬಿಡ್ತಾರೆ. ಬಟ್ 2ನೇ ಶುಕ್ರವಾರ ಅಂತ ಒಂದೇ ಮಾಡೋಂಗಿಲ್ಲ ನಮ್ಮ ಮನ್ಯಾಗ. ನಮ್ಮ ಕಡೆ 5 ಶುಕ್ರವಾರ ಅಥವಾ 4 ಶುಕ್ರವಾರ, ಶ್ರಾವಣೊಳಗೆ ಎಷ್ಟು ಶುಕ್ರವಾರ ಬರ್ತಾವಲ್ಲ ಅಷ್ಟು ಶುಕ್ರವಾರ ಪೂಜೆ ಮಾಡ್ತಾರೆ. ಸೊ ನಮ್ಮ ಮಮ್ಮಿ ಇವತ್ತು 2ನೇ ಶುಕ್ರವಾರ ಮಾಡ್ಯಾರ. ಪಾಪ ಒಬ್ಬರೇ ಆಗಿದ್ರು ಅವರು. ನನಗೂ ಮಾರ್ನಿಂಗ್ ಜಲ್ದಿ ಬರ್ಬೇಕಂದ್ರೆ ಆಗಲೇ ಇಲ್ಲ. ಅದಕ್ಕೆ ಅಂದ್ರೂ ಬಂದೆ. ಅವರೆಲ್ಲ ಅಡುಗೆ ಮಾಡಿದ್ರು. ನಾ ಬರೋಟ್ರಾಗೇ ಒಂದು ಪೂಜೆದು ಅಷ್ಟೇ ರೆಡಿ ಮಾಡಿ ಕೂತೀನಿ. ಇವಾಗ ಅವ್ರು ಇನ್ನೊಬ್ರು ಮುದ್ದೆ ತನಕ ಬರಬೇಕು. ಅವ್ರು ಬರೋ ಸಂಬಂಧ ವೆಯ್ಟ್ ಮಾಡಾಕತ್ತೀನಿ. ಅವ್ರು ಬಂದಮೇಲೆ ಆಯ್ತಾ ಪೂಜೆ ಮಾಡಬೇಕು. ಪೂಜೆ ಮಾಡಿ ನಮ್ಮ ಜಗುವರ್ ಮನ್ಯಾಗ ಇಲ್ಲ ಇದು ಲಕ್ಷ್ಮೀ ಪೂಜೆ ಮಾಡೋ ಪದ್ಧತಿ. ಸೊ ಅದಕ್ಕೆ ನಾವು ಮಾಡಿಲ್ಲ, ಅವರು ಮಾಡಿಲ್ಲ ಅಂಥೇಳಿ ನಾವು ಎಲ್ಲಿ ಹೊಸದು ಮಾಡೋದಪ್ಪ ಅಂಥೇಳಿ ಅದಕ್ಕೆ ಮಾಡಿಲ್ಲ. ನೋಡು ನಾಳೆ ನಮ್ದು ಏನರ ಹೊಸ ಮನೆ ಅದೆಲ್ಲ ಕಟ್ಸಿದ್ವಿ ಅಂತಂದ್ರೆ ಅವಾಗ ಏನಾರೇ ಮಾಡಬೇಕು ಅಂಥೇಳಿ ಮಾಡೀನಿ. ಸೊ ಇವಾಗಂತೂ ಏನೂ ಪ್ಲ್ಯಾನ್ ಇಲ್ಲ ಲಕ್ಷ್ಮೀ ಪೂಜೆ ಮಾಡೋದು. ಯಾಕಂದ್ರೆ ನಮ್ಮ ಮನ್ಯಾಗ ನಮ್ಮ ಜಗುವರ್ ಮನ್ಯಾಗ ಇದು ಪದ್ಧತಿ ಇಲ್ಲ. ಲಕ್ಷ್ಮೀ ಪೂಜೆ ಶ್ರಾವಣದಾಗ ಲಕ್ಷ್ಮೀ ಪೂಜೆ ಮಾಡೋದು ದೀಪಾವಳಿ ಟೈಮಿಗೆ ಅಷ್ಟೇ ಮಾಡ್ತಾರೆ ಅವ್ರ ಮನ್ಯಾಗ. ಸೊ ದೀಪಾವಳಿ ಲಕ್ಷ್ಮೀ ಪೂಜೆ ಒಂದೇ ಮಾಡ್ತಾರೆ. ಸೊ ನಾವು ಅದನ್ನು ಒಂದೇ ಮಾಡೀವಿ ಈ ವರ್ಷ. ಆದರೂ ನಾನು ಫಸ್ಟ್ ಮದುವೆ ಆದ 5 ವರ್ಷ ಇದು ಮಾಡಿದ್ದೆ ನಾನು. ಏನಪ್ಪ ಇದು ಮಂಗಳಗೌರಿ ಪೂಜೆ ಮಾಡಿದ್ದೆ. ಅಂದ್ರೆ ಹೊಸ್ದಾಗಿ ಮದುವೆ ಆಗಿರ್ತಾರಲ್ಲ, ಹೊಸ್ದಾಗಿ ಮದುವೆ ಆದಾಗ ಮಾಡ್ತಾರೆ ಅದನ್ನು. ಸೊ ನಾನು ಅದನ್ನು ಮಾಡಿದ್ದೆ, ಮಂಗಳಗೌರಿ ಪೂಜೆ 5 ವರ್ಷ ಮಾಡಿದ್ದೆ. 5ನೇ ವರ್ಷ ಬಾಗಿನೆಲ್ಲ ನೀಡಿ 5ನೇ ವರ್ಷಕ್ಕೆಲ್ಲ ಪೂಜೆ ಸಮಾಪ್ತಿ ಮಾಡಿದ್ದೆ. 5ನೇ ವರ್ಷಕ್ಕೆ ಅಂದರೆ ಇವ್ರದ್ದು ಜಾಬ್ ಇರಲಿಲ್ಲಲ್ಲ, ಮದುವೆಗಿಂತ ಮುಂಚೆ ನಮ್ಮದು ಜಾಬ್ ಇರಲಿಲ್ಲ. ಮದುವೆ ಆದಮೇಲೆ 2ನೇ ವರ್ಷಕ್ಕೆ ಅವ್ರ ಜಾಬ್ ಆಗೈತಿ. 5ನೇ ವರ್ಷಕ್ಕೆ ಅವ್ರದ್ದು ಪೇಮೆಂಟ್ ಚಾಲೂ ಆಗಿತ್ತು. ಸೊ ಅದ್ರ ಸಂಬಂಧ 5ನೇ ವರ್ಷ ಮುಗಿಸಿದ್ದಾನೆ. ಆ್ಯಕ್ಚುಲಿ ಅವ್ರ ಪೇಮೆಂಟ್ ಅವ್ರದ್ದು ಇನ್ನೂ ಜಾಬ್ ಆಗಿರಲಿಲ್ಲ ಅಂದರೆ ಇನ್ನೂ ಮಾಡೋದಿತ್ತು ನನಗೆ. ಸೊ 5ನೇ ವರ್ಷ ನೋಟ್ರಾಗೇ ನಾನು ಮಂಗಳಗೌರಿ ಪೂಜೆ ಮಾಡಿದ 5ನೇ ವರ್ಷ ನೋಟ್ರಾಗೆ ಅವ್ರ ಜಾಬ್ ಆಗಿತ್ತು, ಅವ್ರದ್ದು ಪೇಮೆಂಟ್ ಸ್ಟಾರ್ಟ್ ಆಗಿತ್ತು. ಸೊ ಅದ್ರ ಸಂಬಂಧ 5 ವರ್ಷ ಮಾಡಿ ಮುಗಿಸ್ಬಿಟ್ಟೆ. ಮಂಗಳಗೌರಿ ಪೂಜೆ ಮಾಡಿದ್ದೆ. ಫಸ್ಟ್ ಮದುವೆ ಆದ 5 ವರ್ಷ ಮಾಡಿದ್ದೆ ಸ್ಟಾರ್ಟಿಂಗ. ಆಯಿತು, ಅದಾದಮೇಲೆ ಅದು ಪೂಜೆ ಮಾಡಿಲ್ಲ ಶ್ರಾವಣದಾಗ. ಆಯಿತು, ಅದೇ ನಾವು ನೋಡೋಣ ಇನ್ನು ಮನೆಗೆ ಇನ್ನೇನರೆ ಕಟ್ಟಿದ್ವಿ ಅಂದ್ರೆ ಅವಾಗೇನರ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ಮಾಡೀನಿ. ಮನೆ ಯಾವಾಗ ಕಟ್ತೀವೋ, ಜಾಗ ಯಾವಾಗ ಹಿಡಿತೀವೋ, ಮನೆ ಯಾವಾಗ ಕಟ್ತೀವೋ ನೋಡಬೇಕು. ಅದೆಲ್ಲ ಆದಮೇಲೆ ನಾವು ಲಕ್ಷ್ಮೀ ಪೂಜೆ ಮಾಡೋದು. ಅಲ್ಲಿ ತನ ಏನು ಅಷ್ಟೊತ್ತ ಮಾಡೋ ಹುಡುಗರು ಸಣ್ಣ ಅದಾವು. ನನಗೆ ಹುಡುಗರ ಜೊತೆನೂ ಮಾಡ್ಕೊಳ್ಳೋದು ಆಗಂಗಿಲ್ಲ. ಅದರ ಸಂಬಂಧ ಹುಡುಗರು ಸ್ವಲ್ಪ ದೊಡ್ಡ ಆಗಲಿ ಆಮೇಲೆ ಮಾಡಿದ್ರಾಯ್ತು ಅಂತ ಹೇಳಿ ಬಿಟ್ಟೀನಿ. ನೋಡೋಣ ಮನೆ ಎಲ್ಲ ಕಟ್ಟೋದಾಯಿತು ಅಂದ್ರೆ ಅವಾಗ ಸ್ಟಾರ್ಟ್ ಮಾಡಬೇಕು. ನೋಡ್ಬೇಕು ಏನಾಗ್ತೈತೆ ಅಂತ ಹೇಳಿ. ಅವಾಗಿನಿಂದನೇ ನಮ್ಮದು ಮೇದಾಗ ಮದುವೆ ಆಗಿತ್ತು. ಮೇ 4ಕ್ಕೆ ಮದುವೆ ಆಗೈತಿ. ಮೇ ಜೂನ್ ಜುಲೈ ಆಗಸ್ಟ್ನಾಗೇನೋ ಶ್ರಾವಣ ಬಂದಿತ್ತು. ಸೊ ಮದುವೆ ಆದ ವರ್ಷ ಸ್ಟಾರ್ಟ್ ಮಾಡ್ತಾರೆ ಮಂಗಳಗೌರಿ ಪೂಜೆ. ಸೊ ನಾನು ಅದನ್ನು ಮಾಡಿದ್ದೆ 5 ವರ್ಷ. ಅಂದರೆ ಇವ್ರದ್ದು ಇನ್ನೂ ಜಾಬ್ ಇರಲಿಲ್ಲ ನಮ್ಮ ಮದುವೆ ಟೈಮಿಗೆ. ಅಂದರೆ ನಾವು ಇನ್ನೂ ಸ್ಟೂಡೆಂಟ್ ಇದ್ವಲ್ಲ. ಸೊ ಅವಾಗೇ ಸ್ಟೂಡೆಂಟ್ ಇದ್ವಿ. ಇನ್ನೂ ಜಾಬ್ ಆಗಲಿಲ್ಲ. 2-3 ವರ್ಷ ನೋಡಿದ್ವಿ, ಬಟ್ ಜಾಬ್ ಆಗಲಿಲ್ಲ. ಅಂದ್ರೂ ಮದುವೆ ಮಾಡಿದರು. ಮದುವೆ ಮಾಡಿದ್ಮೇಲೆ ಇನ್ನೂ ಜಾಬ್ ಇರಲಿಲ್ಲ ಅಂಥೇಳಿ ಇವತ್ತು ಜಾಬ್ ಆಗಿಲ್ಲ ಅಂಥೇಳಿ ಅದಕ್ಕೆ ಮಂಗಳಗೌರಿ ಪೂಜೆ ಹಿಡ್ದಿದ್ದೆ ನಾನು. ಪೂಜೆ ಒಂದು 5 ವರ್ಷ ಮಾಡಿದೆ.
5 ವರ್ಷ ಮಾಡಿದೆ. ಆ 5 ವರ್ಷ ಮಾಡಿದ್ದೆ ಎಷ್ಟೊತ್ತಿಗೆ ಇವ್ರದ್ದು ಜಾಬ್ ಎಲ್ಲ ಆಗಿತ್ತು. ಅದ್ರ ಸಂಬಂಧ 5 ವರ್ಷ ಮಾಡಿ ಮುಗಿಸಿದ ಪೂಜೆ. ಅಷ್ಟೇ. ಅಲ್ಲಿ ಕುಡ್ಬು ಗ್ಯಾಸ್ ಬಂದ್ ಮಾಡಿಲ್ಲ ಮಾಡಿ ಸೇರ್ಕೊಂಡೆ ಮತ್ತು ಪೂಜೆಗೆ ಕೂತಾಗ ಬರ್ತಂತೆ ಈಗ ಮುಖದಾಗ ಕಳಬೇಕು ನೋಡ್ರಿ. ಇಲ್ಲ ಮಮ್ಮಿ ಹಬ್ಬ ಸ್ಕೂಲ್ ಮುಗಿಸ್ಕೊಂಡ್ರೆ ಬಿಟ್ಟಾರ್ರಿ ಇವತ್ತು ಅದು ಹುಡುಗ ಕಿರಿಕಿರಿ ಮಾಡಕತ್ತೈತ್ರಿ. ಅವ ನಾಳೆ 11ಕ್ಕೆ 1 ವರ್ಷ ಹೋಗ್ಕನ್ರಿ. ಈಗ ತುಂಬ ಅವು ಚಾಪಿ ತರ್ತೇನೆ ನೋಡು ಒಳಗೆ ಚಾಪಿಗಳು ತೋದಗಿದಾವ. ಎಲ್ಲ ಈ ಸದ್ಯಕ್ಕೇನು ಎಲ್ಲ ನೀವು ಕೆಂಪೆ ಮಾಡಿರಿ, ಹಸರಿಲ್ಲ ಹೌದ್ರಿ? ಎಲ್ಲ ನಮ್ಮ ಮನ್ಯಾಗ ಆ್ಯಕ್ಚುಲಿ ಕೆಂಪು ಲಕ್ಷ್ಮಿ ಎಲ್ಲ ನಿಮ್ಮ ಅಂಕಲ್ ಅದಕ್ಕೆ ಎಲ್ಲ ಕೆಂಪಾಗ್ಯಾರಿ. ಒಟ್ಟು ಕೆಂಪೆ ಕೆಂಪ ಕರಿ ಎಲ್ಲ ಲಕ್ಷ್ಮಿನ ನಮ್ಮ ಊಟ ಮಾಡಿದ ಈಗ ಮಾಡ್ಬಿಡ್ತೀವಿ. ತಿಕ್ಕಾರಿಗೆಲ್ಲ ಬೇಸರ ಆಗಿ ಹೋಗ್ಬೇಕು ನಾವು. ನಮ್ಮ ಬಿದ್ರಿಗೆ ಬೇಸರಾಗಿದೆ. ಅವ ಬಿದ್ರಿ ಏನಂದ ಏನೋ ಔಷಧ ಹಾಕಕ್ಕ ಬೇಸರ ಮಾಡ್ಕೊಳಾರ್ದಾಗಿ ಔಷಧ ಕೊಡಕ್ಕೆ ಔಷಧ ತರ್ತೀನಿ. ಲಕ್ಷ್ಮಿ ಮಾಡೇವಲ್ಲ ಮಾಡೈತಲ್ಲ ತುಂಬಿಸ್ಕೊಂಡ್ಮೇಲೆ ಊಟ ಮಾಡೇ ಹೇಳ್ಬೇಕಾ? ಬ್ಯಾಡ ಮಮ್ಮಿ ಊಟ ತುಂಬ ಆಮೇಲೆ ಇದು ಮಾಡತ್ತಿರ್ತ ಕಾಯಿ ನಮಸ್ಕಾರ ಮಾಡ್ಲಾರ ಅವ್ಬಿಟ್ಟಮ್ಮ ತಡಿ ಮಗಳ ಅವ್ರು ಹಾಕ್ಸ್ತೀನಿ. ನಮ್ಮ ಪ್ರೀತಿ ಹಿಂಗೆ ಅನ್ನಿಸ್ತಿತ್ತು ಸಂತೆ. ಮಗಳ ಕಿರಿಕಿರಿ ಇದ್ದಿಲ್ಲ ನನಗೆ. ನಿಮ್ಮ ಹಠ ಮಾಡಂಗಿಲ್ಲ, ಭಾಳ ತಿರುಗ್ತಾರೆ. ಚಂದನ ಕಾಯ್ಬೇಕು. ಮಮ್ಮಿ ತಗೊಂಬಾರ ಎಲ್ಲಿ ಕಾಸ್ಕೊಟ್ ಕೊಡ್ತಿತ್ತಮ್ಮ. Balto, tunggu nanti aja. Dah. Oh. Dah. Dah. Ilba. Gap. Ya. ಪೂಜೆ ರೆಡಿ ಮಾಡಾಗ ಅಷ್ಟು ಆಡ್ಯಾನ. ಆಮೇಲೆ ಮತ್ತೆ ತನಕ ಕೂತಾಗ ಮತ್ತೆ ಕಿರಿಕಿರಿ ಮಾಡ್ತಾನಂತೆ ಮಲಗಿಸಿದೆ. ಮಧ್ಯಾಹ್ನ ಮಲ್ಕೋಬೇಕ ಹುಡುಗ ಮಲಗಿಸಿ ನಾ ಬಿಡ್ಸ ಅವನಿಗೆ ಒಟ್ಟ ಮಕ್ಕಳಲ್ಲ ಪಾಪ. ಅಲ್ಲಿ ಮುಂದೆ ಹೋಗೇನ್ರಿ ನಾನು ಸ್ಟಾಪ್ ಐತಿಲ್ಲ ಅಂತ ಕೇಳಾಕ ಅಂತ ಅಷ್ಟೊತ್ತಿಗೆ ಇಷ್ಟು ಪರಿ ಅಳ್ತಾನೆ. ನಾ ಗೊಳ್ಸಂಗಿ ಇಳಿಬೇಕು. ಹಾಂ ಯಾವ್ದ್ರಿ ಯಾವ್ದ್ರಿ? ಹಾಂ ಕೋಲಾರ ಈ ಕಡೆ ಬರ್ತಾವ್ರಿ.
ಹೋಗಪ್ಪಾಜಿ. ಪೃಥ್ವಿ ಮುಂದೆ ನೀವತ್ತ ಹಾಂ. ಊರಿಂದ ಬಂದೆ. ಜಗೋರು ಪಂಕೋರು ಬಂದಿದ್ದಿಲ್ಲ ಅಂಥೇಳಿ ಮಮ್ಮಿ ಅವರಿಬ್ಬರಿಗೆ ತೊಗೊಂಡು ಹೋಗುವ ಅಂಥೇಳಿ ಚಪಾತಿ, ಹೋಳ್ಗೆ, ಪಲ್ಯ, ಕಟ್ಟಿನ ಸಾಂಬಾರು ಕೊಟ್ಟು ಕಳ್ಸಾಳ. ಅದನ್ನೇ ಓಪನ್ ಮಾಡತ್ತೀನಿ ಅದಕ್ಕೆ ನೀನು ಚಂತನ ಸುಸ್ತಾಗಿಯವ ಕೆಲಸ ಮಾಡಿ, ಅದಕ್ಕೆ ಹೋಗಿ ಹೈರಾಣಾಗಿ ಊಟ ಯಾಕೆ ಮಾಡ್ತಿ, ಅಡುಗೆ ಯಾಕೆ ಮಾಡ್ತಿ ಅಂಥೇಳಿ ಕೊಟ್ಟು ಕಳ್ಸಾಳ ಮಮ್ಮಿ. ಜಗೋರು ಹೋಳ್ಗೆ ಇಷ್ಟಪಡ್ತಾರೆ, ಅದ್ರ ಸಂಬಂಧ ಅವ್ರಿಗೆ ಪಂಕುಗ ಹೋಳ್ಗೆ ತೊಗೊಂಡು ಹೋಗಂತೆ ಹೋಳ್ಗೆ ಚಪಾತಿ ಕಳ್ಸಾರ. ಇದು ಹೋಳ್ಗೆ ಚಪಾತಿ ಅದಾವು, ಈಗ ಅದ್ರೊಳಗೆ ಸಾಂಬಾರು ಐತಿ. ಇದು ಸಾಂಬಾರ, ಕಟ್ಟಿನ ಸಾಂಬಾರ. ಇದು ಉಸಳಿ ಪಲ್ಯ, ಸಾಂಬಾರು, ಇದ್ರೊಳಗೆ ಚಪಾತಿ ಹೋಳ್ಗೆ ಅದಾವು. ಒಂದು ಸ್ವಲ್ಪ ಪೃಥ್ವಿಗೆ ಬಿಸಿ ಅನ್ನ ಇಟ್ಬಿಡ್ತೀನಿ. ಆಯಿತು, ಅವ್ರಿಗೊಂದು ಬಿಸಿ ಅನ್ನ ಇಟ್ಬಿಟ್ನಿ ಅಂದ್ರೆ ರಾತ್ರಿ ಊಟ ಮಾಡಿ ಈಗ ಮುಕ್ಕೊಂಬಿಡಕ್ಕೆ ಬರ್ತೈತಿ. ಆಯಿತು, ನಾನು ಬಂದೆ. ಅಲ್ಲಿಂದ 6 ಗಂಟೆ ಆಗಿತ್ತು, ನಂದು 6 ಗಂಟೆ ಆಗಿತ್ತು. ನಾನು ಬಿಜಾಪುರ ಬಿಡುಟ್ರಾಗೇನೆ ಇಲ್ಲಿ 7ಕ್ಕೆ ರೀಚ್ ಆದೆ. ನಮ್ಮ ಊರಿಗೆ ಜಗ್ಗೋರು ಬಂದಿದ್ದರು ಕರ್ಯಾಕ, ಅವ್ರ ಜೊತೆ ಬಂದು ಕಸ ಹೊಡಗಿ ದೇವ್ರ ಮುಂದೆ ದೀಪ ಹಚ್ಚಿ ಆಯಿತು. ಎಲ್ಲ ಮಮ್ಮಿ ಕೊಟ್ಟು ಕಳಿಸಿದ್ರಲ್ಲ ಅವನ್ನೆಲ್ಲ ಓಪನ್ ಮಾಡಿದೆ. ಆಯಿತು, ಇವಾಗ ಪೃಥ್ವಿಗೆ ಒಂದು ಸ್ವಲ್ಪ ಮಾಡಿದ್ನೆ ಅಂದ್ರೆ ಬಿಸಿದು. ಆಯಿತು, ಊಟ ಮಾಡಿ ಮಲ್ಕೊಂಬಿಡೋದು. ನಮ್ಮ ಬ್ಲಾಗ್ ಇಷ್ಟ ಆಗಿತ್ತಂದ್ರೆ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಯ್.